SIR ಪ್ರಕ್ರಿಯೆ ಚುನಾವಣಾ ಆಯೋಗದ ಆದೇಶದಂತೆ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. 8 ಆಗಸ್ಟ್ಗೆ ಎನ್ಯುಮರೇಷನ್ ಫೇಸ್ ಮುಕ್ತಾಯಗೊಳ್ಳಲಿದೆ. ಈಗ ನಾವು 5,54,32,314 ಮತದಾರರು ಯಾರು 16/6/2026 ಮತದಾರ ಪಟ್ಟಿಯಲ್ಲಿ ಹೆಸರಿತ್ತು ಅವರೆಲ್ಲರಿಗೂ ಎನ್ಯುಮರೇಷನ್ ಫಾರ್ಮ್ ಪ್ರಿಂಟ್ ಮಾಡಿ ಮನೆ ಮನೆಗೆ ವಿತರಣೆ ಮಾಡುವ ಕಾರ್ಯ, ಆಮೇಲೆ ಅವರಿಂದ ಫಾರ್ಮ್ ತುಂಬಿ ವಾಪಸ್ ತೊಗೊಂಡು ಅದನ್ನು ಡಿಜಿಟೈಸ್ ಮಾಡೋ ಕಾರ್ಯವನ್ನು ನಡೆಸ್ತಾ ಇದ್ದೀವಿ. ಅದರ ಪ್ರಕಾರ ಇವತ್ತುವರೆಗೂ 99.96% ಪ್ರಗತಿಯಾಗಿದೆ. 5,54,32,314 ಫಾರ್ಮಲ್ಲಿ ಈಗಾಗಲೇ 5,53,93,875 ಫಾರ್ಮ್ ಐದರ್ ಡಿಜಿಟೈಸ್ಡ್ ಆರ್ ಮಾರ್ಕ್ಡ್ ಎಸ್ ASDDO. ಇನ್ನೂ ನಮಗೆ ಬಾಕಿ ಇರುವುದು 22,977 ಫಾರ್ಮ್ ಮಾತ್ರ ಇವತ್ತಿನ ದಿನಕ್ಕೆ ನಮ್ಮ ಹತ್ರ ಜನರ ಹತ್ರ ಬಾಕಿ ಇದೆ. ಮತ್ತು ಈ 99.96%ಅಲ್ಲಿ 79.93% 4,43,04,632 ಮತದಾರರು ಎನ್ಯುಮರೇಷನ್ ಫಾರ್ಮನ್ನು ಸೈನ್ ಮಾಡಿ ಅವ್ರದ್ದು ಮಾಹಿತಿಯನ್ನು ಲಭ್ಯವಿರೋ ಮಾಹಿತಿಯನ್ನು ತುಂಬಿ ಕೊಟ್ಟಿದ್ದಾರೆ ನಮಗೆ. ಅವ್ರ ಹೆಸರು ಪೂರ ಡ್ರಾಫ್ಟ್ ರೋಲಲ್ಲಿ ಬರ್ತದೆ. ಮತ್ತು 1,11,04,705 ಮತದಾರರು ಅರೌಂಡ್ 20.03% ಮತದಾರರು ASDDO ಲಿಸ್ಟಲ್ಲಿ ಬಂದಿದ್ದಾರೆ. ಹಂಗಂದರೆ ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆಡ್ ಆರ್ ಅದರ್ಸ್ ಆ ಲಿಸ್ಟಲ್ಲಿ ಬಂದಿದ್ದಾರೆ. ಅದು ಬ್ರೇಕಪ್ ತಗೊಳ್ಳುವಾಗ ಆಬ್ಸೆಂಟ್ ಲಿಸ್ಟಲ್ಲಿ ಇರೋರು 14,30,012, ಶಿಫ್ಟೆಡ್ ಆಗಿರೋರು 66,64,943, ಡೆತ್ ಮರಣ ಹೊಂದಿರೋರು 16,30,872, ಆಲ್ರೆಡಿ ಎನ್ರೋಲ್ಡ್ ಡ್ಯೂಪ್ಲಿಕೇಟ್ 6,89,904, ಅದರ್ಸ್ ಮೋಸ್ಟ್ಲಿ ರೆಫ್ಯೂಸ್ ಟು ಸೈನ್ 4,88,974. ಇದು ಒಟ್ಟಾರೆ 1,11,04,705 ಮತದಾರ ಆಗಿರ್ತಾರೆ. 20.03% ಇವತ್ತಕ್ಕೆ. ಇನ್ನು ನಮ್ಮ ಹತ್ರ ಉಳಿದಿರುವುದು 22,977 ಮತದಾರರ ಎನ್ಯುಮರೇಷನ್ ಫಾರ್ಮ್ ಮಾತ್ರ ಐದರ್ ಮತದಾರರಲ್ಲೂ ಅಥವಾ BLOಗಳ ಹತ್ರ ಉಳಿದಿರ್ತದೆ. ಮೋಸ್ಟ್ಲಿ ಅದು ಇವತ್ತು ನಾಳೆ ಒಳಗೆ 100% ಕರ್ನಾಟಕ ರಾಜ್ಯ ರೀಚ್ ಆಗ್ತದೆ. ಈ ಮಾಹಿತಿಯನ್ನು ತಗೊಂಡು ಕೊಡೋಕ್ಕೆ ಇಷ್ಟಪಡ್ತೀನಿ. ಈ 1,11,00,000 ಮತದಾರರ ಪೈಕಿ ಡೆತ್, ಡ್ಯೂಪ್ಲಿಕೇಟ್ ಆ್ಯಂಡ್ ರೆಫ್ಯೂಸ್ ಸೈನ್ ಮಾತ್ರ 28,07,000 ಮತದಾರರು ಆಗಿರ್ತಾರೆ. ಡೆಡ್, ಡ್ಯೂಪ್ಲಿಕೇಟ್ ಆ್ಯಂಡ್ ರೆಫ್ಯೂಸ್ ಸೈನ್ ಇದು ಮಾತ್ರ 28 ಲಕ್ಷ ಮತದಾರರು ಆಗಿರ್ತಾರೆ. ಮತ್ತು GBA ವ್ಯಾಪ್ತಿ ತಗೊಂಡಾಗ GBAದಲ್ಲಿ ಇರುವ ಮತದಾರರ ಸಂಖ್ಯೆ 1,03,88,363 ಮತದಾರಿದ್ದಾರೆ. ಅದರಲ್ಲಿ ನಮಗೆ ವಾಪಸ್ ಬಂದಿರುವ ಫಾರ್ಮ್ಸ್ ಈಗಾಗಲೇ 54,45,613. ಇಟ್ ಅಮೌಂಟ್ಸ್ ಟು 52.42%. ಈಗಾಗಲೇ GBA 100% ರಿಜಿಸ್ಟ್ರೇಷನ್ ಕೆಲಸ ಕಂಪ್ಲೀಟ್ ಮಾಡಿದ್ದಾರೆ. ಅದರಲ್ಲಿ 52.42% ಮತದಾರರ ಹೆಸರು ಮಾತ್ರ ನಮ್ಮ ಡ್ರಾಫ್ಟ್ ರೋಲಲ್ಲಿ ಬರ್ತದೆ. 17ನೇ ಆಗಸ್ಟ್ನೇ ತಾರೀಕು ನಾವೇನು ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡ್ತೀವಿ ಅದರಲ್ಲಿ ಇರುವ ಹೆಸರುಗಳ ಸಂಖ್ಯೆ ಇಷ್ಟಾಗಿರ್ತದೆ. ಮತ್ತು 49,42,750 ಜನ ಅವರು ನಮಗೆ ASDDO ಕ್ಯಾಟಗರಿಯಲ್ಲಿ GBA ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಆಗಿರ್ತಾರೆ. ಈ ಮಾಹಿತಿಯನ್ನು ನಾನು ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ಸಂದರ್ಭದಲ್ಲಿ ನಾನು ಮತದಾರರಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ಯಾರ್ದು ಫಾರ್ಮ್ ಇನ್ನೂ ಸುಮಾರು 23,000 ಫಾರ್ಮ್ ಏನು ಮತದಾರರಲ್ಲಿ ಇದೆ ಅದು ಈಗಾಗಲೇ ವಾಪಸ್ ಕೊಟ್ಟಿದ್ದರೆ ಸಂತೋಷ. ಅಕಸ್ಮಾತ್ ಮತದಾರರ ಹತ್ರ ಇನ್ನೂ ಅವ್ರ ಮನೆಯಲ್ಲಿ ಇದ್ದರೆ ದಯವಿಟ್ಟು ಅದನ್ನು ಆಗಸ್ಟ್ 8ನೇ ತಾರೀಕು ಒಳಗಾಗಿ ನಮಗೆ ವಾಪಸ್ ಕೊಡಬೇಕೆಂದು ಮನವಿ ಮಾಡ್ತೀನಿ. ಅದರ ಜೊತೆಗೆ ಅಕಸ್ಮಾತ್ ಮತದಾರರು ಇಲ್ಲದೇ ಇರೋ ಸಂದರ್ಭಗಳಲ್ಲಿ ಅವರ ಪರವಾಗಿ ಎನಿ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಕ್ಯಾನ್ ಸೈನ್. ಮತದಾರರ ಪರವಾಗಿ ಯಾವುದೇ ಒಂದು ಮನೆಯಲ್ಲಿ ಇರುವ ಅಡಲ್ಟ್ ಮೆಂಬರ್ ಸೈನ್ ಮಾಡಬಹುದಾಗಿರುವುದರಿಂದ ಅಕಸ್ಮಾತ್ ಯಾವುದೋ ಕಾರಣಕ್ಕೆ ಮತದಾರ ಇಲ್ಲದೇ ಇರೋ ಸಂದರ್ಭದಲ್ಲೂ ಸಮೇತ ದಯವಿಟ್ಟು ಫಾರ್ಮನ್ನು ಫಿಲ್ಅಪ್ ಮಾಡಿ ಎಂದು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಮೂರನೇದಾಗಿ ತಮ್ಮದು ಫೋಟೋ ಮತ್ತು 2002 SIR ಡೇಟಾ ಇದ್ದರೆ ದಯವಿಟ್ಟು ಅದನ್ನು ಹಾಕಿ ಫಿಲ್ ಮಾಡಿ ಕೊಡಿ. ಅಕಸ್ಮಾತ್ ಅದು ಇಲ್ಲಂದ ಸಂದರ್ಭದಲ್ಲಿ ದಯವಿಟ್ಟು ಎನ್ಯುಮರೇಷನ್ ಫಾರ್ಮಲ್ಲಿ ತಮ್ಮದು ಆಧಾರ್ ನಂಬರ್, ಮೊಬೈಲ್ ನಂಬರ್, ಡೇಟ್ ಆಫ್ ಬರ್ತ್ ಅದು ಮಾತ್ರ ಫಿಲ್ ಮಾಡಿ ಸೈನ್ ಮಾಡಿ ವಾಪಸ್ ಕೊಟ್ಟರು BLO ತೊಗೊಳ್ತಾರೆ. ದಯವಿಟ್ಟು ಅದನ್ನು ವಾಪಸ್ ಕೊಡಬೇಕೆಂದು ನಮ್ಮ ಮತದಾರರಲ್ಲಿ ತುಂಬ ಪ್ರೀತಿಯಿಂದ ವಿನಂತಿ ಮಾಡ್ತೀನಿ. ನಮ್ಮ ಹತ್ರ ಉಳಿದಿರೋದು ಬರೀ 22,977 ಫಾರ್ಮ್ಸ್ ಮಾತ್ರ. ಅದನ್ನು ನಮಗೆ ಡಿಜಿಟೈಸ್ ಮಾಡಿದರೆ ಕರ್ನಾಟಕ ರಾಜ್ಯ 100% ಈ ಎನ್ಯುಮರೇಷನ್ ಕೆಲಸವನ್ನು ಕಂಪ್ಲೀಟ್ ಮಾಡೋದಕ್ಕೆ ಆಗುತ್ತದೆ. ನಮಗೆ ಇರುವ ಕೊನೆಯ ದಿನ 8ನೇ ತಾರೀಕು ಆಗಸ್ಟ್ 8. ಇವತ್ತು ಆಗಸ್ಟ್ 5 ಆಗಿರ್ತದೆ. ಸೊ
So 99.96% ಆಫ್ ದಿ ವರ್ಕ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಇನ್ ಕರ್ನಾಟಕ. ಸೊ ಇಷ್ಟು ಮಾಹಿತಿನ ನಾನು ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತು ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ ಮತ್ತು ಈ ಒಂದು ಎನ್ಯುಮರೇಷನ್ ಫಾರ್ಮನ್ನು ನಿಗದಿತ ಅವಧಿಯಲ್ಲಿ ಜನರಿಂದ ವಾಪಸ್ ತೊಗೊಂಡು ಡಿಜಿಟೈಸ್ ಮಾಡಲಿಕ್ಕೆ ಅನುಕೂಲ ಮಾಡಿರುವ ಎಲ್ಲ ಕರ್ನಾಟಕ ರಾಜ್ಯದ ರೆಕಗ್ನೈಸ್ಡ್ ಆ್ಯಂಡ್ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟೀಸ್ ಅವರ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೂ ಮತ್ತು ಬೂತ್ ಲೆವೆಲಲ್ಲಿ ವರ್ಕ್ ಮಾಡಿದ ಎಲ್ಲ ಬೂತ್ ಲೆವೆಲ್ ಏಜೆಂಟ್ಗಳಿಗೂ ಮತ್ತು ನನ್ನ BLO ಮತ್ತು BLO ಸೂಪರ್ವೈಸರ್ ಎಲ್ಲ ಅಧಿಕಾರಿಗಳಿಗೂ ಎಲ್ಲದಕ್ಕಿಂತ ಮುಖ್ಯವಾಗಿ ಎನ್ಯುಮರೇಷನ್ ಫಾರ್ಮ್ಸನ್ನು ತುಂಬಿ ಸೈನ್ ಮಾಡಿ ವಾಪಸ್ ಕೊಟ್ಟಿರುವ ಎಲ್ಲ ಮತದಾರರಿಗೂ, ಅದರ ಜೊತೆಗೆ ಇನ್ನೂ ಮುಖ್ಯವಾಗಿ ತೀರ್ಕೊಂಡ ಸಂದರ್ಭಗಳಲ್ಲಿ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಮತ್ತು ಡೂಪ್ಲಿಕೇಟ್ ಇದ್ದ ಸಂದರ್ಭದಲ್ಲಿ ಸುಮಾರು 6 ಲಕ್ಷಕ್ಕೂ ಮೇಲ್ಪಟ್ಟ ಮತದಾರರು ನಂದು ವೋಟ್ ಬೇರೆ ಕಡೆ ಇದೆ ಎಂಬ ಮಾಹಿತಿಯನ್ನು ಬರೆದು ಕೊಟ್ಟಿರ್ತಾರೆ. ಅವರಿಗೂ ಸಮೇತ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಉಳಿದಿರೋದು 22,977 ಫಾರ್ಮ್ ಮಾತ್ರ, ಅದನ್ನು ಬೇಗ ಕೊಡಬೇಕಾಗಿ ನಾನು ಎಲ್ಲರ ಹತ್ರನೂ ಸಂಬಂಧಪಟ್ಟ ಎಲ್ಲರ ಹತ್ರ ಮತ್ತೊಮ್ಮೆ ನಾನು ಗೌರವಪೂರ್ವಕವಾಗಿ ವಿನಂತಿ ಮಾಡ್ತೀನಿ. ಒಂದು ನಿಮಿಷ, ಇದು ಕಂಪ್ಲೀಟ್ ಮಾಡಿಬಿಡ್ತೀನಿ. ಈಗ ನಮ್ಮಲ್ಲಿ ಸುಮಾರು ಒಂದು ಶಿಫ್ಟೆಡ್ ಮತ್ತು ಆಬ್ಸೆಂಟಿ ವೋಟರ್ಸ್ ಸುಮಾರು ಶಿಫ್ಟೆಡ್ ಮಾತ್ರ 66,64,000 ಆಗಿದ್ದಾರೆ. ಆಮೇಲೆ ಆಬ್ಸೆಂಟ್ ವೋಟರ್ಸ್ ಸುಮಾರು 16, ಇದು ಸುಮಾರು 80 ಲಕ್ಷ ವೋಟರ್ಸ್ ಮೇಲ್ಪಟ್ಟು ಈ ಕ್ಯಾಟಗರಿಗಳಿಗೆ ಬಂದಿರ್ತಾರೆ. ಇವರು ಅವರ ಅಡ್ರೆಸ್ಸಲ್ಲಿ ವಾಸ ಇರುವುದಿಲ್ಲ. ಈ ಎನ್ಯುಮರೇಷನ್ ಪೀರಿಯಡಲ್ಲಿ ಸಂಬಂಧಪಟ್ಟ ಈ ಮತದಾರರು ಅವರು 16/6/2026 ಮತದಾರರ ಪಟ್ಟಿಯಲ್ಲಿದ್ದ ವಿಳಾಸದಲ್ಲಿ ಅವರು ವಾಸ ಇದ್ದಿರುವುದಿಲ್ಲ. ನಾನು ಅವ್ರ ಹತ್ರ ವಿನಂತಿ ಮಾಡ್ತೀನಿ, ಅಕಸ್ಮಾತ್ ತಾವುಗಳು ಕರ್ನಾಟಕ ರಾಜ್ಯದಲ್ಲಿ ಬೇರೆ ಯಾವುದಾದ್ರೂ ಭಾಗದಲ್ಲಿ ವಾಸ ಇದ್ದ ಸಂದರ್ಭದಲ್ಲಿ ದಯವಿಟ್ಟು ಫಾರ್ಮ್ 6 ಲಭ್ಯ ಆಗಿರ್ತದೆ, ದಯವಿಟ್ಟು ಫಾರ್ಮ್ 6 ಅಪ್ಲೈ ಮಾಡಿ ಅಂತ. ಈಗ ಈ ಶಿಫ್ಟೆಡ್ ಮತ್ತು ಆಬ್ಸೆಂಟಿ ಲಿಸ್ಟಲ್ಲಿ ಬಂದಿರೋ ಮತದಾರರು ಈಗಾಗಲೇ ಬೇರೆ ಎಲ್ಲಾದರೂ ನೋಂದಣಿ ಮಾಡಿಕೊಳ್ಳದೇ ಇದ್ದಲ್ಲಿ ಐ ರಿಕ್ವೆಸ್ಟ್ ಆಲ್ ಆಫ್ ದಮ್, ಇಫ್ ಯು ಆರ್ ನಾಟ್ ಎನ್ರೋಲ್ಡ್ ಎನಿವೇರ್ ಎಲ್ಸ್, ಐ ರಿಕ್ವೆಸ್ಟ್ ಆಲ್ ದಿ ಆಬ್ಸೆಂಟ್ ಅಂಡ್ ಶಿಫ್ಟೆಡ್ ವೋಟರ್ಸ್, ಇಫ್ ಯು ಆರ್ ಲಿವಿಂಗ್ ಇನ್ ಕರ್ನಾಟಕ, ಕೈಂಡ್ಲಿ ಗಿವ್ ಫಾರ್ಮ್ 6. ದ ಫಾರ್ಮ್ 6 ಈಸ್ ಅವೈಲೇಬಲ್ ವಿತ್ ಎವ್ರಿ BLO. ಪ್ರತಿಯೊಂದು BLO ಹತ್ರನೂ ಫಾರ್ಮ್ 6 ಲಭ್ಯ ಮಾಡಿದ್ದೇವೆ. ಅದರಲ್ಲೂ GBA ವ್ಯಾಪ್ತಿಯಲ್ಲಿ 10 ಲಕ್ಷ ಫಾರ್ಮ್ 6 ಪ್ರಿಂಟ್ ಮಾಡಿ ನಿನ್ನೆ ಮತ್ತು ಇವತ್ತು ಎಲ್ಲ BLO ಹತ್ರ ಲಭ್ಯ ಮಾಡಲಾಗಿದೆ. ದಯವಿಟ್ಟು ಅದನ್ನು ಫಾರ್ಮ್ಸನ್ನು ಅವರು ಕನಿಷ್ಠ 8ನೇ ತಾರೀಕಿಂದಲೇ ಪಡ್ಕೋಬಹುದು. ಆನ್ಲೈನಲ್ಲಿ ಅಪ್ಲೈ ಮಾಡೋ ಆಪ್ಷನು ಇರ್ತದೆ. ಈಗಾಗಲೇ ಆನ್ಲೈನಲ್ಲಿ ಸುಮಾರು 3,80,000 ಮತದಾರರು ಫಾರ್ಮ್ 6 ಹಾಕಿದ್ದಾರೆ. ಅದರ ಮಾಹಿತಿನೂ ಕೊಟ್ಟಿದ್ದೀನಿ. ಐ ರಿಕ್ವೆಸ್ಟ್ ಆಲ್ ದ ಎಲಿಜಿಬಲ್ ವೋಟರ್ಸ್ ಆಫ್ ಕರ್ನಾಟಕ, if you have not given the enumeration form already, if you are in the absentee or shifted list, if you are living in Karnataka, kindly apply form 6 either by online or by the physical form which you can get from the BLO. ಈ ಮಾಹಿತಿನ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ಸಂದರ್ಭದಲ್ಲಿ ಈ ಡೆತ್, ಡ್ಯೂಪ್ಲಿಕೇಟ್, ಆಬ್ಸೆಂಟಿ, ಶಿಫ್ಟೆಡ್ ಅದರ್ಸ್ ಈ ಇರುವ ಈ 1,11,00,000 ಮತದಾರರು ಏನಿದ್ದಾರೆ, ಪ್ರತಿಯೊಂದು ಮತದಾರರಿಗೂ ಸಮೇತ ನಾವು ಮಗಜರನ್ನು ಮಾಡಿದ್ವಿ. ಉದಾಹರಣೆಗೆ ಡೆತ್ ಕೇಸಲ್ಲಿ ಪ್ರತಿಯೊಂದು ಡೆತ್ ಕೇಸಲ್ಲೂ ಸಮೇತ ಐದರ್ ಎ ಡೆತ್ ಸರ್ಟಿಫಿಕೇಟ್ ಆರ್ ಎ ಸ್ಥಳ ಮಗಜರ್ ಸೈನ್ಡ್ ಬೈ ಅಟ್ಲೀಸ್ಟ್ 1 BLA ಈಸ್ ಅವೈಲೇಬಲ್ ವಿತ್ ಅಸ್. ಇದು ಆ್ಯಪಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅದೇ ಸಮೇತ ಆಬ್ಸೆಂಟಿ ಶಿಫ್ಟ್ ಎಲ್ಲ ವೋಟರ್ಸ್ಗೂ ಮಾಡಿದ್ದಾರೆ. ನಾನು ಎಲ್ಲ ರಾಜಕೀಯ ಪಕ್ಷಗಳ ಪದಾಧಿಕಾರಿಗಳಿಗೆ ವಿನಂತಿ ಮಾಡ್ತೀನಿ, ಈಗಾಗಲೇ ACDO ಲಿಸ್ಟನ್ನು ಪ್ರಿಂಟ್ ಮಾಡಿ ಎಲ್ಲ ಕಡೆ ತಲುಪಿಸ್ಕೊಡ್ತಾ ಇದೆ. BBP ವ್ಯಾಪ್ತಿಯಲ್ಲಿ ಎಲ್ಲ 7 ನೋಂದಾಯಿತ ರಾಜಕೀಯ ಪಕ್ಷಗಳಿಗೆ ರಿಜಿಸ್ಟರ್ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ 7 ಪಾರ್ಟೀಸ್ ಇದೆ ಕರ್ನಾಟಕದಲ್ಲಿ. ಅವರು ಎಲ್ಲರಿಗೂ ಈ 48 ಲಕ್ಷ ಮತದಾರರು GBA ಏನಿದ್ದಾರೆ ಆ ಲಿಸ್ಟನ್ನು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಕಳಿಸ್ಕೊಡಲಾಗಿದೆ. BLO ಹಂತದಲ್ಲೂ ಸಮೇತ ಲಿಸ್ಟನ್ನು ಕೊಡಲಾಗಿದೆ. ಇಟ್ಸ್ ಬಿನ್ ಡಿಸ್ಪ್ಲೇಡ್ ದಿ BLO ಲೆವೆಲ್ ಆಲ್ಸೋ. ಐ ರಿಕ್ವೆಸ್ಟ್ ಆಲ್ ದಿ ಪೊಲಿಟಿಕಲ್ ಪಾರ್ಟೀಸ್ ಆ್ಯಂಡ್ ಸಿವಿಲ್ ಸೊಸೈಟಿ ಗ್ರೂಪ್ಸ್ ಆ್ಯಂಡ್ ದ ವೋಟರ್ಸ್ ಕೈಂಡ್ಲಿ ಚೆಕ್ ದ ಲಿಸ್ಟ್. ಅಕಸ್ಮಾತ್ ತಾವೇನಾದ್ರು ರಾಂಗ್ಲಿ ಮಾರ್ಕ್ ಆಗಿದ್ದರೆ 8ನೇ ತಾರೀಕೊಳಗೆ ಫಾರ್ಮನ್ನು ರೋಲ್ ಬ್ಯಾಕ್ ಮಾಡಿಕೊಳ್ಳೋ ಅವಕಾಶ ಇರ್ತದೆ. ಅದರಿಂದ ದಟ್ ಕ್ಯಾನ್ ಬಿ ಯುಟಿಲೈಸ್ಡ್ ಟಿಲ್ 8th ಈವ್ನಿಂಗ್ವರೆಗೂ ಅವಕಾಶ ನಮಗೆ ಇದ್ದೇ ಇರ್ತದೆ. ಅದರಿಂದ ಅಕಸ್ಮಾತ್ ಯಾರಾದರೂ ರಾಂಗ್ಲಿ ಮ್ಯಾಪ್ ಆಗಿದ್ದರೆ ನಾನು ಮತ್ತೊಮ್ಮೆ ಎಲ್ಲರ ಹತ್ರ ಮನವಿ ಮಾಡಿಕೊಳ್ತೀನಿ, ದಯವಿಟ್ಟು ತಾವು ತಮ್ಮ BLOಗೆ ಮಾಹಿತಿ ನೀಡಿದಲ್ಲಿ ಫಾರ್ಮನ್ನು ರೋಲ್ ಬ್ಯಾಕ್ ಮಾಡಿಕೊಳ್ಬಹುದಾಗಿದೆ. ಇಷ್ಟು ವಿಷಯ ಗಮನಕ್ಕೆ ನಾನು ಕೊಡಲಿಕ್ಕೆ ಇಷ್ಟ. No, we have not denied any form to any voter. No BLO has the right to deny any enumeration form to the voter. It must have happened in the cases where the voter is not living in the particular address and they must have demanded. But otherwise, if you could give example, we'll definitely inquire into it. I'm talking of somebody who is a
psychiatrist in the man and also a well-known brain scientist who has been denied the form. No, we have time till 8th to set right or roll back whatever it is. If you, I will be very happy. Kindly give me the information. We will immediately check it. ಸರ್ ಇದೇ ರೀತಿ ಏನಾಗಿದೆ ಕಾವಲ್ ಬಸಂದ್ರದಲ್ಲಿ ಯಲಹಂಕ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅರ್ಲಿಯರ್ 2002 49 ಜಡ್ಜಸ್ ಆಫೀಸರ್ಸ್ ಎಲ್ಲರೂ ಇದ್ರು. ಎಲ್ಲರದು ಎಲ್ಲೆಲ್ಲ ಹೋಗಿದಾವೆ, ಒಬ್ರು ಸಿಗ್ತಾ ಇಲ್ಲ. ಆಮೇಲೆ ಇಲ್ಲಿ ಕೇಳಿದ್ರೆ ಆ ಇದ್ರಲ್ಲಿಲ್ಲ, ಅವರು ಮ್ಯಾಪಿಂಗ್ ಮಾಡಕ್ ಹೋದ್ರೆ ಬೇರೆ ಬೇರೆ ಹೆಸರುಗಳು ಬರ್ತಾವ. ಅದು ಕೊಟ್ಟು ಬಿಟ್ಟು ಇದು ಮಾಡಿದ್ರೆ ಅದು ನಿಮ್ಮಲ್ಲಿ ಸೆಟರೇಟ್ ಆಗ್ತಾನೆ ಇಲ್ಲ. 15 ದಿವಸ ದೇ ಆರ್ ಬ್ರಿಂಗ್ ದ ನೋಟಿಸ್ ಟು ಎಲೆಕ್ಷನ್ ಕಮಿಷನ್ ಅಂಡ್ ಡಿಸ್ಟ್ರಿಕ್ಟ್. ಈಗಲೇ ನಾನು ತಮಗೆ ಮಾಹಿತಿ ಕೊಟ್ಟಿದ್ದೀನಿ. 4,43,04,632 ಮತದಾರರು ತನ್ನ ಎಲಿಮಿನೇಷನ್ ಫಾರ್ಮ್ನ ವಾಪಸ್ ಕೊಟ್ಟಿದ್ದಾರೆ. ಎಲ್ಲಿ ವಾಪಸ್ ಕೊಟ್ಟಿಲ್ಲ ಅಲ್ಲಿ ಪ್ರತಿಯೊಂದು ಫಾರ್ಮ್ಗೂ ಸ್ಥಳಮಾಗಿದೆ ಮಾಡಲಾಗಿದೆ. ನಾನು ಅದಕ್ಕೆ ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ, ಇಫ್ ಅಟ್ ಆಲ್ ಯಾರಿಗಾರು ರಾಂಗ್ ಆಗಿ ಮಾರ್ಕ್ ಆಗಿದ್ದರೆ ಅಥವಾ ಫಾರ್ಮ್ ಬಂದಿಲ್ಲ ಅಂದರೆ ನಮ್ಮ ಗಮನಕ್ಕೆ ಕೊಟ್ಟರೆ 8ನೇ ತಾರೀಕು ಒಳಗಾಗಿ ಸರಿಪಡಿಸಿಕೊಳ್ಳಲಾಗುವುದು. ಅದಕ್ಕೆ ನಾನು ಪದೇ ಪದೇ ಎಲ್ಲ ಸಮಯದಲ್ಲಿ ಹೇಳ್ತಾ ಇದ್ದೀನಿ, ಪ್ರತಿ ಪ್ರೆಸ್ ಮೀಟ್ಲಿ ಹೇಳ್ತಾ ಇದ್ದೀನಿ, ಪೊಲಿಟಿಕಲ್ ಪಾರ್ಟಿ ಮೀಟಿಂಗಲ್ಲೂ ಹೇಳ್ತಾ ಇದ್ದೀನಿ. ನಮಗೆ ಮಾಹಿತಿ ಕೊಡಿ, ನಮಗೆ ಮಾಹಿತಿ ಕೊಡಿ. ಕೈಂಡ್ಲಿ ಗಿವ್ ದಿ ಪೋಲಿಂಗ್ ಸ್ಟೇಷನ್ ನಂಬರ್, ಕೈಂಡ್ಲಿ ಗಿವ್ ದಿ ನೇಮ್ ಆಫ್ ದಿ ವೋಟರ್ ಆರ್ ವಾಟ್ ಎವರ್ ಡೀಟೇಲ್ಸ್ ಯು ಹ್ಯಾವ್. ವಿತೌಟ್ ಡೀಟೇಲ್ಸ್ ಇಟ್ ಈಸ್ ಡಿಫಿಕಲ್ಟ್ ಫಾರ್ ಮೀ ಟು ಕಮೆಂಟ್ ಆರ್ ಟೇಕ್ ಆಕ್ಷನ್ ಆನ್ ದ ಕಂಪ್ಲೈಂಟ್. ನಾವು ವಿ ವಿಲ್ ವೆಲ್ಕಮ್ ಆಲ್ ದ ಸಜೆಷನ್ಸ್, all the issues raised to our notice. My only request to all the concerned, please give some details so that we can act immediately. ದಯವಿಟ್ಟು ತಾವು ಮಾಹಿತಿ ಕೊಟ್ಟರೆ ಕೊಡ್ತೀವಿ. ಫಾರಂ 6 ಕೂಡ ಕೇಳಿದ್ದೀರಿ. ಇವಾಗ ಫಾರಂ 6 ಹೌದು, ಯಾರ್ದು ಶಿಫ್ಟೆಡ್ ಆಗಿದೆ ಏನಾಗಿದೆ ಅವರಿಗೆ. ಹೌದು, ಆದ್ರೆ ಅದು ಈ SIR ಡೇಟ್ ಮುಗಿದ ಮೇಲೆ ನೀವು ಅದನ್ನ ಇದು ಮಾಡೋದಲ್ವಾ ಸರ್? ಈಗ ಫಾರ್ಮ್ 6 ಆನ್ಲೈನ್ ಈಗಲೇ ಸುಮಾರು 3,80,000 ಜನ ಅಪ್ಲೈ ಮಾಡಿದ್ದಾರೆ. ಆಲ್ ದ ವೆರಿಫಿಕೇಶನ್ ಸ್ಟಾರ್ಟ್. ಹೇಳ್ತೀನಿ ಸರ್, ಡ್ರಾಫ್ಟ್ ಅಲ್ಲಿ ಕನ್ಸಿಡರ್ ಮಾಡ್ತೀರಾ? ಇಲ್ಲ, ಒಂದು ನಿಮಿಷ. ಡ್ರಾಫ್ಟ್ ರೋಲಲ್ಲಿ ಈ ಫಾರ್ಮ್ 6 ಬೇರೆ ಯಾವುದು ಇರಲ್ಲ. ಯಾಕಂದರೆ ಫಾರ್ಮ್ 6 ಈಗ ಕೊಡ್ತಾ ಇದ್ದಾರೆ. ಡ್ರಾಫ್ಟ್ ರೋಲ್ ಎನ್ಯುಮರೇಷನ್ ಫಾರ್ಮ್ ನಾನು ಹೇಳಿದಿಲ್ಲ 16/6/2026 ಒಂದು ಯಾವುದು ಎಲೆಕ್ಟ್ರಲ್ ರೋಲಲ್ಲಿ ನಾವು ಎನ್ಯುಮರೇಷನ್ ಫಾರ್ಮನ್ನು ಪ್ರಿಂಟ್ ಮಾಡಿ ಕೊಟ್ಟಿದ್ದೀವಿ. ಅದರಲ್ಲಿ ಯಾರು ಎನ್ಯುಮರೇಷನ್ ಫಾರ್ಮ್ ವಾಪಸ್ ಕೊಟ್ಟಿದ್ದಾರೆ ಅವರುಗಳ ಹೆಸರು ಮಾತ್ರ ಡ್ರಾಫ್ಟ್ ರೋಲಲ್ಲಿ ಇರ್ತದೆ. ಫಾರ್ಮ್ 6 ಯಾರು ಈಗಾಗಲೇ ಅಪ್ಲೈ ಮಾಡಿದ್ದಾರೆ 16/6/2026 ಇವತ್ತಿನ ತನಕ ಅಥವಾ ಇನ್ನು ಮುಂಬರುವ ದಿವಸದಲ್ಲಿ ಯಾರು ಫಾರ್ಮ್ 6 ಅಪ್ಲೈ ಮಾಡ್ತಾರೆ ಅವ್ರದ್ದು ಪೂರ ವೆರಿಫಿಕೇಷನ್ 17ನೇ ಆಗಸ್ಟ್ರಿಂದ ಸ್ಟಾರ್ಟ್ ಆಗುವುದು. BLO ಅವರು ಆ ಫೀಲ್ಡ್ ವೆರಿಫಿಕೇಷನನ್ನು 17ನೇ ಆಗಸ್ಟ್ರಿಂದ ಮಾಡ್ತಾರೆ. ಯಾರು 16/9/2026 ಒಳಗೆ ಫಾರ್ಮ್ 6 ಕೊಡ್ತಾರೋ ಅವ್ರ ಹೆಸರು ಪೂರ 17/10/2026 ಫೈನಲ್ ಲಿಸ್ಟಲ್ಲಿ ಇರುವುದು. BLOಗಳು ಫಾರಂ 6 ಅನ್ನ ತಗೊಳ್ತಾನೆ ಇಲ್ಲ. ನೀವು ಆಫ್ಟರ್ 8 ನಮಗೆ ಕೊಡ್ರಿ, ಇವಾಗ ನಮ್ಗೆ ಇದೇ SIR ಇದಾಗಿದೆ, ನಾವು ಈಗ ತಗೊಳ್ಳಲ್ಲ ಅಂತ ನಿರಾಕರಿಸ್ತಿದ್ದಾರೆ. ಇಲ್ಲ, ನಿರಾಕರಿಸೇ ಮಾಡಿರುವುದಿಲ್ಲ. ಈಗ ಏನಾಗ್ತದೆ ಪ್ರಾಸೆಸ್. ಸರಿ, ಓಕೆ, ಸರಿ, ಓಕೆ. ಈಗ ಕೊಡಿ, ಈಗ ತಗೊಳ್ತಾರೆ. ಈಗ ನಾವು ಹೇಳ್ತಾ ಇದೀವಲ್ಲ, ಈಗ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇಲ್ಲಿವರೆಗೂ BLOಗಳಿಗೆ ಎನ್ಯುಮರೇಷನ್ ಫಾರ್ಮ್ ಡ್ಯೂಟಿ ಇತ್ತು. ದೇ ವರ್ ಸಪೋಸ್ ಟು ಡೂ ದಿ ಎನ್ಯುಮರೇಷನ್ ಫಾರ್ಮ್ ವರ್ಕ್. ಆದ್ದರಿಂದ ಅವ್ರಿಗೆ ನಾವು ಅಫಿಷಿಯಲಿ ಹೇಳಿದ್ವಿ 8ನೇ ತಾರೀಕಿಂದ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಹೇಳಿದ್ವಿ. ಈಗ ಇನ್ನೂ 3 ದಿನ ಮುಂಚೆನೇ ಇವತ್ತಿಂದ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೂ ತಿಳಿಸಿದ್ವಿ. GBA ವ್ಯಾಪ್ತಿಗೆ ಮಾತ್ರ ಸುಮಾರು 10 ಲಕ್ಷ ಫಾರ್ಮ್ಸ್ ಪ್ರಿಂಟ್ ಮಾಡಿದ್ವಿ. ಇನ್ನೂ ಎಷ್ಟು ಲಕ್ಷ ಫಾರ್ಮ್ಸ್ ಬೇಕಾದ್ರೂ ಪ್ರಿಂಟ್ ಮಾಡಿಕೊಳ್ಳಿಕ್ಕೆ ನಾವು ತಯಾರಿದ್ದೀವಿ. ನಾವು ಎಲಿಜಿಬಲ್ ವೋಟರ್ ಹತ್ರ ಮನವಿ ಮಾಡ್ತೀನಿ, ಬೇರೆ ಯಾವುದೇ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿ ಬೇರೆ ಯಾವುದೇ ಒಂದು ಭಾಗದಲ್ಲಿ ತಮ್ಮ ಹೆಸರು ಎಲ್ಲೂ ಎನ್ರೋಲ್ ಆಗದೇ ಇದ್ದಲ್ಲಿ ತಾವು ರಾಜ್ಯದಲ್ಲಿ ವಾಸ ಮಾಡ್ತಿದ್ರೆ ಕೈಂಡ್ಲಿ ಅಪ್ಲೈ ಫಾರ್ಮ್ 6. ಫಾರ್ಮ್ 6 ಅವೈಲೇಬಲ್. ಲಾಸ್ಟ್ ಡೇಟೇ ಇಲ್ಲ, ಫಾರ್ಮ್ 6ಗೆ ಲಾಸ್ಟ್ ಡೇಟೇ ಇಲ್ಲ. ಯಾರ್ಯಾರು 16/9/2026 ಒಳಗೆ ಫಾರ್ಮ್ 6 ಅಪ್ಲೈ ನಮಗೆ ಸಬ್ಮಿಟ್ ಮಾಡ್ತಾರೋ ಅವ್ರ ಹೆಸರು 17/10 ಫೈನಲ್ ರೋಲಲ್ಲಿ ಇರ್ತದೆ. ಯಾರು 16/9 ಆದಮೇಲೆ ಕೊಡ್ತಾರೆ ಅವರು ಮತ್ತೆ ಸಪ್ಲಿಮೆಂಟರಿ ಲಿಸ್ಟಲ್ಲಿ ಸೇರ್ಪಡೆ ಆಗ್ತದೆ. ಸೊ ಡ್ರಾಫ್ಟ್ ರೋಲ್ ವಿಲ್ ಬಿ ಪಬ್ಲಿಷ್ಡ್ ಆನ್ 17 ಆಗಸ್ಟ್, 17 ಆಗಸ್ಟ್. ಫೈನಲ್ ರೋಲ್ ವಿಲ್ ಬಿ ಪಬ್ಲಿಷ್ಡ್ ಆನ್ 17/10 ಅಕ್ಟೋಬರ್. ಸೊ ಯಾರ್ಯಾರು 17/16/9 ಒಳಗೆ ಕೊಡ್ತಾರೆ ಅವ್ರ ಹೆಸರು ಪೂರ 17/10 ಬರ್ತದೆ. ಬಾಕಿ ಇವ್ರ ಹೆಸರು ಸಪ್ಲಿಮೆಂಟ್ ಲಿಸ್ಟ್ಲಿ ಬರ್ತಾ ಇರ್ತದೆ. ಫಾರ್ಮ್ 6 ಕೊಡಲಿಕ್ಕೆ ಲಾಸ್ಟ್ ಡೇಟ್ ಎಂದು ಯಾವುದೂ ಇಲ್ಲ. ಯಾವುದು? ಈಗ ಎಲೆಕ್ಟ್ರಲ್ ರೋಲ್ ರಿವಿಷನ್ದು ಬಹುಮುಖ್ಯ ಒಂದು ಉದ್ದೇಶ ಏನಂತ ಕೇಳಿದರೆ ಎವ್ರಿ ಎಲಿಜಿಬಲ್ ವೋಟರ್ ಶುಡ್ ಬಿ ಎನ್ರೋಲ್ಡ್ ಇನ್ ಟು ದಿ ಎಲೆಕ್ಟ್ರಲ್ ರೋಲ್. ಅದೇ ಬಹಳ ಮುಖ್ಯ. ಈಗ ಶಿಫ್ಟ್ ಆಗಿರೋರು ಎಲ್ಲಿಗೆ ಶಿಫ್ಟ್ ಆಗಿದ್ದಾರೆ ನಮಗೆ ಗೊತ್ತಾಗಲ್ಲ. ಅಕಸ್ಮಾತ್ ನಮ್ಮ ಹತ್ರ ಆ ಮಾಹಿತಿ ಇದ್ದರೆ ಪರವಾಗಿಲ್ಲ. ಈಗ ಶಿಫ್ಟ್ ಅವರು ಆ ವಿಳಾಸದಲ್ಲಿ ಇಲ್ಲ ಎಂದು ಮಾತ್ರ ನಮಗೆ ಗೊತ್ತಾಗ್ತದೆ. ಎಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಅಂತ ಗೊತ್ತಾಗಲ್ಲ. ಅದಕ್ಕೆ ನಾವು ಎಲ್ಲ BLO ಹತ್ರ ಫಾರ್ಮ್ 6 ಲಭ್ಯ ಇಟ್ಟಿರ್ತೀವಿ. ಆನ್ಲೈನ್ ಆಲ್ಸೋ ದೇ ಕ್ಯಾನ್ ಅಪ್ಲೈ.
ಈಗ ಕೊಡ್ತಾರೆ ಸರ್, ಪ್ರಿಂಟ್ ಮಾಡಿ ಕೊಡ್ತೀನಿ ಹೇಳಿದಿಲ್ಲ ಸರ್, ಸರ್, ಆ ಕ್ಷೇತ್ರ ನಾಳೆಯಿಂದ ಅಪ್ಲೈ ಮಾಡಿ. ಫಾರಂ ಬಂದಿದ್ರು ಕೂಡ ಹಾ. ಎಲ್ಲೋ ಒಂದ್ ಕಡೆ ಶಿಫ್ಟ್ ಆಗಿರ್ತಾರೆ, ನಮ್ಗೆ ಎನ್ಯುಮರೇಷನ್ ಫಾರಂ ಎ- ಕೊಡಿ ಅಂತ ಕೂಡ ಕೊಡ್ತಾ ಇಲ್ಲ. 8ನೇ ಆಗಸ್ಟ್ವರೆಗೂ ಅವ್ರಿಗೂ ಇಲ್ಲ ತಾವು ಕೇಳಿದ್ರು ಎನ್ಯುಮರೇಷನ್ ಫಾರ್ಮ್ 6 ಎನ್ಯುಮರೇಷನ್ ಫಾರಂ ಎನ್ಯುಮರೇಷನ್ ಫಾರ್ಮ್ ಆ ಅಡ್ರೆಸ್ಸಲ್ಲಿ ಇದ್ದರೆ ಮಾತ್ರ BLO ಕೊಡಲಿಕ್ಕೆ ಆಗುತ್ತದೆ. ಹಾಗಾದ್ರೆ ಪರ್ಮನೆಂಟ್ ಶಿಫ್ಟ್ ಆಗಿರೋರ್ನ ಎಸ್ಐ ಪ್ರಾಸೆಸ್ ಒಳಗಡೆ ಹೆಂಗೆ ನೀವು ಒಳಪಡಿಸುವಂತ ಇದ್ದೀರಿ? ಫಾರ್ಮ್ 6 ಕೊಟ್ಟು ಅವ್ರಿಗೆ ಸೇರ್ಪಡೆ ಮಾಡಿಕೋಬಹುದು. ಸೇರ್ಪಡೆ ಮಾಡ್ಕೊಳ್ಳೋದ್ರೆ ಮತ್ತೆ ಎಸ್ಐ ಪ್ರಾಸೆಸ್ ಏನಾಗುತ್ತೆ? SIR ಪ್ರಾಸೆಸ್ ಹೇಳ್ತಾ ಇರೋದು ಸರ್, SIR ಪ್ರಾಸೆಸ್ ಇಟ್ಸ್ ಎ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಈಗ ಈ SIR ಪ್ರಕಾರ ನಾವು ಮತ್ತೆ ನಾನು ತಮಗೆ ನಂಬರ್ ಹೇಳ್ತೀನಿ ಇಷ್ಟಪಡ್ತೀನಿ, 4,43,04,632 ಜನ ಅವ್ರವ್ರ ಅಡ್ರೆಸ್ಸಲ್ಲಿ ಅವರು ವಾಸ ಇದ್ದಾರೆ, ಅವ್ರ ಎನ್ಯುಮರೇಷನ್ ಫಾರ್ಮ್ ವಾಪಸ್ ಕೊಟ್ಟಿದ್ದಾರೆ. ಉಳಿದಿರುವ 1,11,00,000 ಜನರಲ್ಲಿ ಡೆತ್, ಡೂಪ್ಲಿಕೇಟ್ ಮತ್ತು ರೆಫ್ಯೂಸನ್ ಸೈನ್ ಮಾಡಿದ್ದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇರಿ, ಕೈಂಡ್ಲಿ ಅಂಡರ್ಸ್ಟ್ಯಾಂಡ್. ಆವಾಗ ಏನಾಗ್ತದೆ, ಶಿಫ್ಟೆಡ್ ಆ್ಯಂಡ್ ಈಗ ನಮ್ಗೆ ಏನಾಗ್ತದೆ, ಶಿಫ್ಟೆಡ್ ಆ್ಯಂಡ್ ಆಬ್ಸೆಂಟ್ ಆಗಿರ್ತಾರೆ. ಈ ಶಿಫ್ಟೆಡ್ ಆ್ಯಂಡ್ ಆಬ್ಸೆಂಟ್ ಅವರು ಮನೆ ವಿಳಾಸದಲ್ಲಿ ಅವರು ವಾಸ ಇರುವುದಿಲ್ಲ. ಯಾರ್ಯಾರು ಆ ವಿಳಾಸದಲ್ಲಿ ವಾಸ ಇಲ್ಲ ಅನ್ನೋದು ವೆರಿಫೈ ಮಾಡೋದೇ SIR ಅಲ್ಲಿ ಉದ್ದೇಶ ಆಗಿರ್ತದೆ. ಸೊ ಈಗ SIR ಪ್ರಕಾರ ಇನ್ ದ ಸೆನ್ಸ್ ಇದರಲ್ಲಿ ಯಾರ್ಯಾರು ಈಗ ಆಬ್ಸೆಂಟ್ ಶಿಫ್ಟೆಡ್ ವೋಟರ್ ಇದ್ದಾರೆ ಅವರು ಬೇರೆ ಎಲ್ಲರೂ ಎನ್ರೋಲ್ ಮಾಡಿಕೊಳ್ಳದೇ ಇದ್ದಲ್ಲಿ, ಇಫ್ ದೇ ಆರ್ ಎಲಿಜಿಬಲ್ ವೋಟರ್ ದೇ ಕ್ಯಾನ್ ಕೈಂಡ್ಲಿ ಅಪ್ಲೈ ಫಾರ್ಮ್ 6. ನಾವು ಫಾರ್ಮ್ 6ನ ಲಭ್ಯ ಮಾಡಿ ಇಟ್ಟಿರ್ತೀವಿ, ಅವ್ರು ಫಾರ್ಮ್ 6 ಕೊಡಬಹುದು. ಸರ್, ಇವಾಗ 1 minute ಸರ್. That you have to give somebody's progeny data which is already verified with the 2002 SIR. ಫಾರ್ಮ್ 6 ಅಲ್ಲಿ ಈಗ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಏನು ಡೇಟಾ ಕೇಳಿದ್ರು ಮೇಡಮ್, ಲಾಸ್ಟ್ ಟೈಮ್ ಆಲ್ಸೋ ಎಕ್ಸ್ಪ್ಲೈನ್, ಎವ್ರಿ ಟೈಮ್ ಎಕ್ಸ್ಪ್ಲೈನಿಂಗ್. ಐ ಗಿವನ್ ಯು ದ ಕಾಪಿ ಆಫ್ ಫಾರ್ಮ್ 6. ಇನ್ನೊಂದು ಫಾರ್ಮ್ 6 ಕಾಪಿ ಎಲ್ಲರೂ ಕೊಡಕ್ಕೆ ಕೇಳಿಪ್ಪ. ಫಾರ್ಮ್ 6 ಆ್ಯಂಡ್ ಡಿಕ್ಲರೇಷನ್ ಫಾರ್ಮ್ ಅಲ್ಲಿ ಗಿವ್. ಸಿ ಆ್ಯಸ್ ಪರ್ ಸೆಕ್ಷನ್ 17 ಆಫ್ RP ಆ್ಯಕ್ಟ್, ಮತದಾರರು ಎಲ್ಲಿ ನೋಂದಣಿ ಮಾಡಿಕೋಬಹುದು ಅಂತ ಕೇಳಿದರೆ, ಎಲ್ಲಿ ಅವರು ಆರ್ಡಿನರಿ ರೆಸಿಡೆಂಟ್ ಆಗಿದ್ದಾರೋ ಅಲ್ಲಿ ಮಾತ್ರ ನೋಂದಣಿ ಮಾಡಿಕೋಬಹುದು. ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಕಡೆ ಮಾತ್ರ ಮತದಾರ ನೋಂದಣಿ ಮಾಡಿಕೋಬಹುದು. ಯಾವುದು? ಹಾಂ, ಎಲ್ಲ BLO ರಾಜ್ಯದಲ್ಲಿರುವ 59,050 BLO ಹತ್ರನು ಹಾಂ ಮೇಡಮ್, ಫಾರ್ಮ್ 6 ಇಸ್ ನ್ಯೂಟ್ರಲ್, ಅದರಲ್ಲಿ ಯಾರ ಹೆಸರು ಇರೋದಿಲ್ಲ, ಅದು ಬರಲಿ ಫಾರ್ಮ್ ಅದು ಅಷ್ಟೇ. ಅದು ನೀವು ಎಲ್ಲಿ ವಾಸ ಇದ್ದೀರಿ ಅಲ್ಲಿರೋ BLO ಹತ್ರ ತೊಗೋಬೋದು, ಅಲ್ಲಿ ಮಾತ್ರ ನೀವು ಅಪ್ಲೈ ಮಾಡೋಕ್ಕಾಗ್ತದೆ. ಎನ್ಯುಮರೇಷನ್ ಫಾರ್ಮ್ ಮಾತ್ರ ಪ್ರೀ ಫಿಲ್ಡ್ ಡೇಟಾ ಜೊತೆ ಬರ್ತದೆ. ಫಾರ್ಮ್ 6 ಇಸ್ ಎ ನ್ಯೂಟ್ರಲ್ ಫಾರ್ಮ್, ಅದು ಎಲ್ಲಿ ಬೇಕಾದ್ರೂ ತೊಗೊಂಡು ಎಲ್ಲಿ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಎಲ್ಲಿ ವಾಸ ಇದ್ದೀರಿ, ವೇರ್ ಯು ಆರ್ ಎ ಆರ್ಡಿನರಿ ರೆಸಿಡೆಂಟ್, ಅಲ್ಲಿಗೆ ಅಪ್ಲೈ ಮಾಡ್ಬೋದು. ಸೊ ವಿ ರಿಕ್ವೆಸ್ಟ್ ಆಲ್ ದ ಎಲಿಜಿಬಲ್ ವೋಟರ್ಸ್ ಆಫ್ ಕರ್ನಾಟಕ ಇನ್ಕ್ಲೂಡಿಂಗ್ ದ ನ್ಯೂ ವೋಟರ್ಸ್. ಮತ್ತೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಯುವಕರಿಗೆ, ಯಾರ್ಯಾರು 1/10/2026ಕ್ಕೆ 18 ವಯಸ್ಸು ಪೂರ್ತಿ ಮಾಡ್ತೀರಾ, ದಯವಿಟ್ಟು ಫಾರ್ಮ್ 6ಅನ್ನು ಅಪ್ಲೈ ಮಾಡಿ. ಆ್ಯಂಡ್ ಯಾರ್ಯಾರು ಆಬ್ಸೆಂಟಿ ಮತ್ತು ಶಿಫ್ಟೆಡ್ ಲಿಸ್ಟಲ್ಲಿ ಇದ್ದೀರಿ, ತಾವುಗಳು ಕರ್ನಾಟಕ ರಾಜ್ಯದಲ್ಲಿ ವಾಸ ಇದ್ದಲ್ಲಿ ಮತ್ತು ಬೇರೆ ಯಾವುದೇ ದೇಶದಲ್ಲಿ ಯಾವುದೇ ಒಂದು ಭಾಗದಲ್ಲಿ ನೋಂದಣಿ ಮಾಡಿಕೊಳ್ಳದೇ ಇದ್ದಲ್ಲಿ ಪ್ಲೀಸ್ ಕೈಂಡ್ಲಿ ಅಪ್ಲೈ ಫಾರ್ಮ್ 6. BLOಗಳು ಅವರು ಲಿಸ್ಟ್ ತಗೊಳ್ಳೋದು ಯಾರು ಅಂತೇಳಿ ಫಾರಂ 6ನ ಅಲ್ಲಿ ಹೋಗಿ ಕೊಡಿ ನೀವು ಎಲೆಕ್ಷನ್ ಕಚೇರಿಗಳಲ್ಲಿ ಅಂತ ಹೇಳ್ತಾರೆ ಸರ್. ಯಾರು ಲಿಸ್ಟ್ ತಗೊಳ್ಳೋದೇ ಇಲ್ಲ. ಈಗ ನಾನೇ ಉದಾಹರಣೆ, ಕೊಡಕ್ಕೂ ಲಿಸ್ಟ್ಗಳೇ ಇಲ್ಲ, ಅವ್ರು ಅಲ್ಲಿ ಹೋಗಿ ಕೊಡಿ ನಗರ ಇಲ್ಲ, ನಾನು ಒಪ್ಕೊಳ್ತಿಲ್ಲ. 8ನೇ ತಾರೀಕುವರೆಗೆ ಅವ್ರಿಗೆ ಎನ್ಯುಮರೇಷನ್ ಕೆಲಸ ಇತ್ತು, ಅದರಿಂದ ಆಗಿರ್ತದೆ. ಈಗ ಇನ್ನು ಮುಂದೆ ಮತ್ತೆ ಡ್ರೈವ್ ಮಾಡ್ತಾರೆ ಎಲ್ಲ. ಈಗ ಖಂಡಿತವಾಗಿ ಹೇಳ್ತೀವಿ, ಖಂಡಿತವಾಗಿ ಹೇಳ್ತೀವಿ. ಇಲ್ಲ, ಆ ರೀತಿ ಇಲ್ಲ. ಈಗ ಇಫ್ ಯು ಕುಡ್ ಸಿ ಆಲ್ ದ ಫಾರ್ಮ್, ನಾನು ತಮಗೆ ಲಿಸ್ಟ್ ಸಮೇತ ಕೊಟ್ಟಿದ್ದೀನಿ ನೋಡಿ. ಈಗಾಗಲೇ ನಮಗೆ 12,20,000 ಫಾರ್ಮ್ಸ್ ಬಂದಿದೆ ಆನ್ಲೈನಲ್ಲಿ. ತಮಗೆ ಲಿಸ್ಟ್ ಕೊಟ್ಟಿದ್ದೀನಿ ನಾನು. ಈ 12,20,000 ಫಾರ್ಮ್ ಯಾವಾಗ ಬಂದಿದೆ ಅಂದರೆ 16/6/2026 ಬಂದಿದೆ. ಜಸ್ಟ್ ಲಾಸ್ಟ್ 1.5 ಮಂತ್ಸಲ್ಲಿ ಇಷ್ಟು ಫಾರ್ಮ್ಸ್ ಬಂದಿದೆ. ಇದರಲ್ಲಿ ಫಾರ್ಮ್ 6 ಮಾತ್ರ 3,72,000, 6A 3,200, ಫಾರ್ಮ್ 7 30,000, ಫಾರ್ಮ್ 8 8,13,000, ಒಟ್ಟು 12,20,000 ಫಾರ್ಮ್ಸ್ ಬಂದಿದೆ. ಇಟ್ ಮೀನ್ಸ್ ಪೀಪಲ್ ಮೇ ಫೀಲ್ ಕಂಫರ್ಟಬಲ್ ಟು ಅಪ್ಲೈ ಆನ್ಲೈನ್. ಐ ರಿಕ್ವೆಸ್ಟ್ ಈಸಿ ನೆಟ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಮ್ಯಾನ್ಯಲ್ ಫಾರ್ಮ್ಸ್ ಆಲ್ಸೋ ಅವೈಲೇಬಲ್ ವಿತ್ ದಿ BLO. ಮತ್ತೊಮ್ಮೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಲ್ಲರಿಗೂ ಸೂಚಿಸಲಾಗುವುದು, ಇನ್ನೊಂದು ಸಲ ಸ್ಪೆಷಲ್ ಡ್ರೈವ್ ಮಾಡಿ ಯಾರಾದರೂ ಎಲಿಜಿಬಲ್ ವೋಟರ್ಸ್ ಇದ್ದರೆ ದಯವಿಟ್ಟು ಅವ್ರು ಅಪ್ಲೈ ಮಾಡಿಕೊಳ್ಳಿಕ್ಕೆ ಕ್ರಮ ಆಗುತ್ತೆ ಅಂತ ಹೇಳ್ತೀವಿ. ಅದರಲ್ಲೂ ಮುಖ್ಯವಾಗಿ GB ಏರಿಯಾದಲ್ಲಿ, ಯಾಕಂದರೆ ಸುಮಾರು 48 ಲಕ್ಷ ವೋಟರ್ಸ್ ಈಗಾಗಲೇ ಅದರಲ್ಲಿ. ಹಾಂ, ನೋ, ದ ಒನ್ಲಿ ಥಿಂಗ್ ಈಸ್ ಈ 48 ಲಕ್ಷ ಜನ GB ಏರಿಯಾದಲ್ಲಿ ಯಾರು ಆಬ್ಸೆಂಟಿ ಮತ್ತು ಶಿಫ್ಟೆಡ್ ಇದ್ದಾರೆ ಅವರು ಅವ್ರ ಅಡ್ರೆಸ್ಸಲ್ಲಿ ವಾಸ ಇಲ್ಲ, ಅಷ್ಟೇ ನಾವು ಹೇಳ್ತಾ ಇರೋದು. ಹಾಂ, ಅದರ್ಸಲ್ಲಿ ಯಾವುದು ಸೆಗ್ರಿಗೇಟ್ ಮಾಡಿಲ್ಲ. ಅದರ್ಸಲ್ಲಿ ಮೋಸ್ಟ್ಲಿ ರೆಫ್ಯೂಸ್ ಟು ಸೈನ್. ಕೆಲವರು ರೆಫ್ಯೂಸ್ ಟು ಸೈನ್ ಮೇ ಬಿ ಬಿಕಾಸ್ ಆಫ್ ಡ್ಯೂಪ್ಲಿಕೇಟ್ ವೋಟರ್ ಇದ್ದಿರ್ಬೋದು.
ಯಾಕೆ ನಾವು ಈ ಬೇರೆ ಕಡೆ ಇರುವುದನ್ನು ಬರೆದು ಕೊಡಬೇಕಾದ ಕಾರಣ ಅಂತ ಇರಬಹುದು. ಬಟ್ ನಾನು ಯಾವುದು ಸ್ಪಷ್ಟ ಕಾರಣ ಕೇಳಲಿಕ್ಕೆ ಆಗೋದಿಲ್ಲ. ಬಟ್ ಯಾರ್ಯಾರು ಮಾಡಿದ್ದಾರೆ ಆ ಲಿಸ್ಟ್ ಸಮೇತ ನಾವು ಪೊಲಿಟಿಕಲ್ ಪಾರ್ಟೀಸ್ಗೆ ಕೊಟ್ಟಿದ್ದೀವಿ. ಲಿಸ್ಟ್ ನಮ್ಮ ಇದೆ. ಹೌದು ಹೌದು ಹೌದು. ಅದಕ್ಕೆ ಮಗಜರ್ ಮಾಡಿ ಅದು BLA ಒಬ್ಬರು ಸೈನ್ ಸಮೇತ ಮಾಡಿರ್ತಾರೆ. ಆ ರೀತಿ ಇಲ್ಲವೇ ಇಲ್ಲ. ಈಗ ನಾವು ಈ ಪಟ್ಟಿಯನ್ನು ಈಗ ಪೊಲಿಟಿಕಲ್ ಪಾರ್ಟೀಸ್ಗೆ ಕೊಟ್ಟಿದ್ದೀವಿ. ನಮ್ಮ ವೆಬ್ಸೈಟಲ್ಲೂ ಇದೆ. ಐ ರಿಕ್ವೆಸ್ಟ್ ಆಲ್ ದ office bearers of all the respected political parties and civil society groups and concerned voter, kindly check with the list. If your name is ಯಾವುದು ಡ್ರಾಫ್ಟ್ ರೋಲ್ ಅದೇ ಮೊದಲೇ ಲಿಸ್ಟ್ ಕೊಡ್ತಾ ಇಲ್ಲ ಸರ್. ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡೋದು ಯಾವತ್ತು ಅಂತ ಕೇಳಿದ್ರೆ 17ನೇ ತಾರೀಕು ಆಗಸ್ಟ್ ಅವತ್ತು ಮಾತ್ರ ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡಿದೆ. ಅಲ್ಲಿ ತನಕ 8ನೇ ತಾರೀಕು ನಮಗೆ ಕರೆಕ್ಷನ್ಗೆ ಅವಕಾಶ ಇದೆ. ಕೈಂಡ್ಲಿ ಲೆಟ್ ಅಸ್ ನೋ. ಯಾವುದು ನಾವು ಎಲ್ಲ ಫಾರ್ಮ್ ಕಲೆಕ್ಟ್ ಮಾಡಿಬಿಡ್ತಿಲ್ಲ, ಯಾರಿಗೋಸ್ಕರ ಎಕ್ಸ್ಟೆಂಡ್ ಮಾಡೋದು? ಈಗ ಫಾರ್ಮ್ ಬಂದಿಲ್ಲ, ಇನ್ನೂ ಕೆಲವು ಫಾರ್ಮ್ಸ್ ಬಾಕಿ ಇದೆ ಜನರ ಹತ್ರ, ಅವಕಾಶ ಬೇಕೆಂದು ಕೇಳುವಾಗ ಎಕ್ಸ್ಟೆನ್ಷನ್ ಕೇಳೋದ್ರಲ್ಲಿ that's a justification. When we have received all the forms back, that question may not arise, that issue may not arise. Sir, you roll back what you said, there's an issue, you roll back. At least for that you need more time, no? Like there Pardon? is an organization that has been demanding that you hold this phase till September 30th. They can give the list of people who has been wrongly marked. It will be taken care of immediately. Pardon? No, we have been giving the list past almost more than 20 days plus. No, if option we are giving, we have done it very transparently and all the magazines also are available with us. If somebody could give with examples, ಇಂಥವ್ರಿಗೆ ಆಗಿಲ್ಲ, ಉದಾಹರಣೆಗೆ ಇವರು ಡೆತ್ ಅಂತ ಹೇಳಿದ್ದಾರೆ, ಅವರು ಬದುಕಿದ್ದಾರೆ, ಅಥವಾ ಇಂಥವ್ರು ಶಿಫ್ಟೆಡ್ ಅಂತ ಹೇಳಿದ್ದಾರೆ, ಅವರು ಅಲ್ಲೇ ವಾಸ ಇದ್ದಾರೆ ಎಂದು ಹೇಳಿದರೆ ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಬಿಯಾಂಡ್ ದಟ್ ವಿ ಹ್ಯಾವ್ ಗಾಟ್ ಬ್ಯಾಕ್ ದ ಫಾರ್ಮ್ಸ್ ಆಲ್ಸೋ ನಾ. Pardon? I don't have such a system or other information iralla. BLO has the BLO and ERO has the what's the time till 8th. Yes sir. ಇವರು ಕಾಂಗ್ರೆಸ್ ಪೆಟಿಷನ್ ಕೊಟ್ಟಿದ್ದಾರೆ ನಿಮಗೆ, ಯಾವುದು ASD ಒಂದು ಡಿಲೀಟ್ ಮಾಡಬೇಡಿ ಅಂತ ಹೇಳಿದ್ರು. What do you take on that? Pardon? Ramesh Babu has submitted an appeal. What do you take on that? ಯಾವುದು ನೀವು ಡಿಲೀಟ್ ಮಾಡ್ಕೊಂಡು ಯಾರ್ಯಾರ್ದು ಎನ್ಯುಮರೇಷನ್ ಫಾರ್ಮ್ ಸೈನ್ ಆಗಿ ವಾಪಸ್ ಬಂದಿದೆ ಅವ್ರ ಹೆಸರು ಪೂರ ಡ್ರಾಫ್ಟ್ ರೋಲಲ್ಲಿ ಇರ್ತದೆ. ಯಾವ್ಯಾವುದು ಫಾರ್ಮ್ ಸಿಗ್ನೇಚರ್ ಆಗಿರುವುದಿಲ್ಲ ನಾವು ಇಡ್ಲಿಕ್ಕೆ ಆಗೋದೇ ಇಲ್ಲವಲ್ಲ ಸರ್, ವಿತೌಟ್ ದ ಸಿಗ್ನೇಚರ್ ಆಫ್ ದಿ ವೋಟರ್. Yes. That is why we are giving the list separately. We are publishing it. We are requesting all the concerned kindly verify. If somebody is wrongly marked, we still have time to correct it without applying for a form 6. So ಅದಕ್ಕೆ both options are available. ಒಂದು 8ನೇ ತಾರೀಕು ತನಕ ಯಾರು ರಾಂಗ್ಲಿ ಮಾರ್ಕ್ ಆಗಿದ್ರೆ ಕೈಂಡ್ಲಿ ವಿಲ್ ರೋಲ್ ಬ್ಯಾಕ್. 8 ಆದಮೇಲೆ ನಾವು ಆಬ್ಸೆಂಟಿ ಶಿಫ್ಟೆಡ್ ವೋಟರ್ ಯಾರು ಇದ್ದರೂ ಸಮೇತ ದೇ ಕ್ಯಾನ್ ಅಪ್ಲೈ ಫಾರ್ಮ್ 6, ನೋ ಪ್ರಾಬ್ಲಮ್. ಅದು ನಾನು ನಮಗೆ ಫೈನಲ್ ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡುವಾಗ ಐ ಲೆಟ್ ಯು ನೋ. ನಮಗೂ ಸಮೇತ ಸಂಪೂರ್ಣ ಇನ್ಫಾರ್ಮೇಷನ್ ಅದ್ರ ಬಗ್ಗೆ ಸಿಗೋದಿಲ್ಲ. ಆಫ್ಟರ್ ಪಬ್ಲಿಷಿಂಗ್ ಡ್ರಾಫ್ಟ್ ರೋಲ್ ಓನ್ಲಿ ವಿಲ್ ಕಮ್ ಟು ಅಬೌಟ್ ದ ನಂಬರ್ಸ್. No, till the time the draft roll is published, the numbers are not absolute. Pardon? ನೆಕ್ಸ್ಟ್ ಈಗಾಗಲೇ ಡ್ರಾಫ್ಟ್ ರೋಲ್ ಆದ ನಂತರ, ಈಗ ಡ್ರಾಫ್ಟ್ ರೋಲ್ ಆದ ತಾವು ಒಂದು ವಿಷಯಗಳು ನೋಡಿದರೆ, ಡ್ರಾಫ್ಟ್ ರೋಲ್ ಆದ ನಂತರ ನಮ್ಮಲ್ಲಿ ನೋ ಮ್ಯಾಪಿಂಗ್ ಅಂತ 34,17,429 ಮತದಾರರು ನಮ್ಮಲ್ಲಿ ಬಂದಿರೋ ಎನ್ಯುಮರೇಷನ್ ಫಾರ್ಮ್ಸಲ್ಲಿ ನೋ ಮ್ಯಾಪಿಂಗ್ ಅಂತ 34,17,429 ಫಾರ್ಮ್ಸ್ ಅದು ನೋ ಮ್ಯಾಪಿಂಗಲ್ಲಿ ಇರ್ತದೆ. ಸೊ ನಮ್ಮ ಎನ್ಯುಮರೇಷನ್ ಫಾರ್ಮಲ್ಲಿ ಬ್ಯಾಕ್ ಸೈಡಲ್ಲಿ ನಾವು ಬರೆದಿರ್ತೀವಿ ಭಾಳ ಸ್ಪಷ್ಟವಾಗಿ. ಫಸ್ಟ್ ಪೇರ ಸೆಕೆಂಡ್ ಪಾರ್ಟಲ್ಲಿ ಬರೆದಿದ್ದೀವಿ ERO ಯಾರಿಗೆ ನೋಟಿಸ್ ಕೊಡಬೇಕಾಗಬಹುದು ಎಂದು ಅದರಲ್ಲಿ ಹೇಳಿರ್ತದೆ. ಅದರಲ್ಲಿ 2 ಹೇಳಿರ್ತಾರೆ. ಒಂದು, ಯಾರ್ಯಾರು ತನ್ನದು ಅಥವಾ ತನ್ನ ರಿಲೇಟಿವ್ದು 2002 SIR ಡೇಟಾ ಕೊಟ್ಟಿಲ್ಲ ಅಥವಾ ಕೊಟ್ಟಿರೋ ಡೇಟಾ ಮ್ಯಾಚ್ ಆಗ್ತಾ ಇಲ್ಲ, ಅವರಿಗೆ ನೋಟಿಸ್ ಕೊಡಬೇಕಾಗಬಹುದು ಎಂದು ಎನ್ಯುಮರೇಷನ್ ಫಾರ್ಮ್ ಬ್ಯಾಕ್ ಸೈಡಲ್ಲಿ ಇರ್ತದೆ. ಅದರ ಪ್ರಕಾರ ನೋಡೋ ಸಂದರ್ಭಗಳಲ್ಲಿ ನಮಗೆ ಈಗ ಸದ್ಯಕ್ಕೆ ನೋ ಮ್ಯಾಪಿಂಗ್ ಕೇಸ್ ಅಂತ 34,17,429 ಮತದಾರರಿಗೆ ನೋಟಿಸ್ ಹೋಗೋ ಸಾಧ್ಯತೆಗಳು ಇರ್ತದೆ. ಬಟ್ ದ ನಂಬರ್ಸ್ ಐ ವಿಲ್ ಕನ್ಫರ್ಮ್ ಒನ್ಲಿ ಆಫ್ಟರ್ ದಿ ಡ್ರಾಫ್ಟ್ ರೋಲ್ ಇಸ್ ಪಬ್ಲಿಷ್ಡ್ ಆನ್ 17th. ಐ ವಿಲ್ ಗಿವ್ ದ ನಂಬರ್ಸ್ ಅಂಡ್ ಆಲ್. ಎಸ್ ಸರ್, ಈಗ ಬೆಂಗಳೂರಿನಲ್ಲಿ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಫಸ್ಟ್ ಯಲಹಂಕ SC 88 ಇತ್ತು. ಅದರಲ್ಲಿ ಪಾರ್ಟ್ ನಂಬರ್ 284 ಇರೋ ಎಸ್ಕೊಂಡು ಈಗ ಬ್ಯಾಟರಾಯಪುರ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ದಾರೆ.
ಅಲ್ಲಿ ಇದ್ ಮಾಡಕ್ ಹೋದ್ರೆ ಮ್ಯಾಚಿಂಗು ಆಗ್ತಾ ಇಲ್ಲ, ಬೇರೆಯವ್ರ ಹೆಸರು ಬರ್ತದ ಆ ನಂಬರ್ ಹೊಡೆದ್ರೆ. ಇಲ್ಲ, ನಾನು ಲಾಸ್ಟ್ ಟೈಮ್ ತಮಗೆ ಕ್ಲಾರಿಫೈ ಮಾಡಿದ್ದೀನಿ. ಈ ಕಂಪ್ಲೇಂಟ್ ಬಂದಿದ್ದು 64 ಪೋಲಿಂಗ್ ಸ್ಟೇಷನಲ್ಲಿ. 64 ಪಾರ್ಟ್ಸಲ್ಲಿ ದಿಸ್ ಕಂಪ್ಲೇಂಟ್ ಹ್ಯಾಸ್ ಕಮ್ ಇನ್ 64 ಪಾರ್ಟ್ಸ್. ಉತ್ತರಹಳ್ಳಿ ಅಂಡ್ ಯಲಹಂಕ ಅಂತ ಕಾಣುತ್ತದೆ. ಸೊ ಇಟ್ ಇಸ್ ಬೀನ್ ಸೆಟ್ ರೈಟ್. ಅಲ್ಲಿ ಏನಾಯ್ತು ಅಂತ ಕೇಳಿದರೆ PDF ಅಲ್ಲಿ ಇದೆ, ಎಕ್ಸೆಲ್ ಕನ್ವರ್ಟ್ ಆಗಿಲ್ಲ ಅಂತ ಪ್ರಾಬ್ಲಮ್ ಇತ್ತು. ಅದು ಒಂದೊಂದು ಎಂಟೈರ್ ಪೊಲೀಸಲ್ಲಿ 2 ಪೇಜ್ ಅಥವಾ 1 ಪೇಜ್ ಆಗಿಲ್ಲ ಅಂತ. ದಟ್ ಪ್ರಾಬ್ಲಮ್ ಹ್ಯಾಸ್ ಬೀನ್ ಸೆಟ್ ರೈಟ್. ಆನ್ 15/7ಗೆ ನಮಗೆ ಕಂಪ್ಲೇಂಟ್ ಬಂತು. We address the issue on 18/7 and I have informed all the political parties and the media and everybody on 19/7ಗೆ. Last time also I explained to you on the ಇವತ್ತವರೆಗೂ ಅಪ್ಡೇಟ್ ಆಗಿಲ್ಲ, ಜಸ್ಟ್ 10 ನಿಮಿಷದಿಂದ ಕಳಿಸಿದ್ದಾರೆ. ಈಗ ನಮಗೆ ಈ ಪ್ರೆಸ್ ಮೀಟ್ ಆದಮೇಲೆ ಮಾಹಿತಿ ಕೊಡಿ ಸರ್, ನಾನು ಸೆಟಲ್ ಮಾಡಕ್ಕೆ ಹೇಳ್ತೀನಿ. ಐ ವೆಲ್ಕಮ್. ನಾನು ಮತ್ತೆ ಹೇಳ್ತೀನಲ್ಲ, ವಿ ಡೆಫಿನೆಟ್ಲಿ ವಾಂಟ್ ಟು ನೋ ಇಫ್ ದೇರ್ ಇಸ್ ಎನಿ ಪ್ರಾಬ್ಲಮ್. ಐ ಕುಡ್ ಅಡ್ರೆಸ್ ದ ಪ್ರಾಬ್ಲಮ್ಸ್ ಓನ್ಲಿ ಇಫ್ ಐ ಕಮ್ ಟು ನೋ. ಐ ರಿಕ್ವೆಸ್ಟ್ ಒನ್ಸ್ ಅಗೈನ್, ಪ್ಲೀಸ್ ಕನ್ವೆ ದ ಪ್ರಾಬ್ಲಮ್ ಟು ಅಸ್. ಸರ್, ಈಗ ನೆಕ್ಸ್ಟ್ ಸ್ಟೇಜ್ಗೆ ERO ಇದ್ದಾರೆ. ಎಷ್ಟು ಮಂದಿ ಸ್ಟೇಟ್ ಅಲ್ಲಿ ERO ಇದ್ದಾರೆ, ಎಷ್ಟು AER ಇದ್ದಾರೆ? ಈಗ ಆ ಸಂಖ್ಯೆ ಸಾಕಾಗುತ್ತಾ ಜನರಿಗೆ ಕರ್ನಾಟಕ ರಾಜ್ಯದ ಸಂಖ್ಯೆ? ಎಕ್ಸಾಕ್ಟ್ ನಂಬರ್ ನೆಕ್ಸ್ಟ್ ಪ್ರೆಸ್ ಮೀಟಿಗೆ ಹೇಳ್ತೀನಿ ನಾನು. ಬಟ್ ಏನಾಗಬಹುದು ಅಂತ ಕೇಳಿದರೆ, ಈಗ ನಂಬರ್ ಆಫ್ ನೋಟಿಸಸ್ ಮೇಲೆ ವಿ ಮಿನಿಟ್ ಅಪಾಯಿಂಟ್ ಮೋರ್ ನಂಬರ್ ಆಫ್ AEROs. ಈಗ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಪಾಪ್ಯುಲೇಷನ್ ವೋಟರ್ ಲಿಸ್ಟ್ ಮೇಲೆ ಕೆಲವು ಕಡೆ 1 AERO, ಕೆಲವು ಕಡೆ 2 AERO, ಕೆಲವು ಕಡೆ 3 AERO ಆ ರೀತಿ ಇದ್ದಾರೆ. ಬಟ್ ನಾರ್ಮಲಿ ಮೋಸ್ಟ್ಲಿ ಆ್ಯಾವ್ರೇಜ್ ಎಲ್ಲ ಕಡೆ ಒಂದೇ ಇರ್ತಾರೆ. ಬ್ಯಾಂಗ್ಳೂರು ಮಾತ್ರ 2-3 ಇದ್ದಾರೆ. ಬೇರೆ ವರ್ಕ್ ನಡುವೆ ಇದು ಫೋಕಸ್ ಮಾಡ್ಲಿಕ್ಕೆ ಆಗುತ್ತಾ ಅವರಿಗೆ ಅಂತ? ಹಾಂ, ಡೆಫಿನೆಟ್ಲಿ ಆಗ್ತದೆ. ಈಗ ಇಷ್ಟು ಫಾರ್ಮ್ಸ್ ಕಲೆಕ್ಟ್ ಮಾಡಿದಾರಲ್ಲ. ಈಗ BLO ಮಾಡ್ತಿರುವಂಥದ್ದು. ಹಾಂ, ನಾನು ಹೇಳ್ತಿರೋದು ನೆಕ್ಸ್ಟ್ ಸ್ಟೇಜ್ ಇಸ್ ವೆರಿ ಇಂಪಾರ್ಟೆಂಟ್. yes. As I already assured to all of you, the entire process will go on as per law and as per schedule. ಎಕ್ಸ್ಟ್ರಾ ಏನಾದರೂ ಅಪಾಯಿಂಟ್ ಮಾಡೋದು? ಇಲ್ಲ, ನಾವು ಇಲ್ಲ ನಮ್ಮದು ಈ ಕೆಲಸನೇ ನಮ್ಮದು 3 ದಿವಸ ಮುಂಚೆನೇ ಮುಗಿಸಿದ್ದಾರೆ. ಮೋಸ್ಟ್ಲಿ ಇವತ್ತು ನಾಳೆಗೆ ನಮ್ಮದು 100% ಆಗಿಬಿಡ್ತದೆ. ಸೊ ವಿ ಕಂಪ್ಲೀಟ್ 3 days ಬಿಫೋರ್. SIR ಪ್ರತಿ ಮೂಲ ಉದ್ದೇಶ ಬಂದ್ಬಿಟ್ಟು ಡೂಪ್ಲಿಕೇಟ್ ವೋಟರ್ಸ್ನ ಡಿಲೀಟ್ ಮಾಡೋದು ಮತ್ತು ಕಾಂಗ್ರೆಸ್ ಸೇರಿದಂತೆ ವರ್ಗಾವಣೆ ಶುಲ್ಕವನ್ನು ಪತ್ತೆ ಹಚ್ಚೋದು. ಇಲ್ಲ, ಅದು ನೀವು ಅರ್ಥ ಹೇಳ್ತಾ ಇದ್ದೀರಾ, ನಾವು ಅರ್ಥ ಹೇಳಿಲ್ಲ. ನಾವು ಇಲ್ಲ, ಯು ಆರ್ ಗಿವಿಂಗ್ ಆಲ್ ಡೆಫಿನೇಷನ್ಸ್. ಅದು ನಾನು ಇಲ್ಲ. ನಾವು ಹೇಳೋದು SIRದು ಉದ್ದೇಶ ಏನಂತ ಕೇಳಿದ್ರೆ, ಆಲ್ ದ ಎಲಿಜಿಬಲ್ ವೋಟರ್ಸ್ ಹ್ಯಾಸ್ ಟು ಬಿ ಎನ್ರೋಲ್ಡ್ ಇನ್ ಟು ದಿ ಎಲೆಕ್ಟೋರಲ್ ರೋಲ್. ದಟ್ ಈಸ್ ದ ಉದ್ದೇಶ. ಇಟ್ ಮೀನ್ಸ್ ಇನ್ಎಲಿಜಿಬಲ್ ಇರಬಾರ್ದು ಎಂಬುದು. ಇನ್ಎಲಿಜಿಬಲ್ ಈಗ ನಾವು ಐಡೆಂಟಿಫೈ ಮಾಡಿದ್ವಿ, ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆಡ್ ಅಂಡ್ ಅದರ್ಸ್ ಅಂತ. ಈಗ ಇಷ್ಟು ಡೆಡ್ ವೋಟರ್ಸ್ ಪತ್ತೆ ಹಚ್ಚಿ ಆಗಲಿ, ಇಷ್ಟು ಏನು ಡ್ಯೂಪ್ಲಿಕೇಟ್ ವೋಟರ್ಸ್ ಪತ್ತೆ ಹಚ್ಚಲಾಗಿದೆ. ಸೊ ಅದರಿಂದ ಉದಾಹರಣೆಗೆ ತಾವು ನೋಡಿದರೆ, ಡ್ಯೂಪ್ಲಿಕೇಟ್ ಅಂತ 6,89,904 ಮತದಾರರು ಡ್ಯೂಪ್ಲಿಕೇಟ್ ಇದ್ದಾರೆ. ಇದು ಪತ್ತೆ ಹಚ್ಚಲಾಗಿದೆ. ಸೊ ಯಾರ್ಯಾರು ಈಗ ಇನ್ನೂ ಒಬ್ಬರೊಬ್ರು ಬಿಟ್ಟಿದ್ರೆ ಎಲಿಜಿಬಲ್ ಇರೋರು ಬರಬೇಕಾದ್ರೆ, ಕೈಂಡ್ಲಿ ಗಿವ್ ಫಾರ್ಮ್ 6, ವಿಲ್ ಎನ್ರೋಲ್. ಒಳ್ಳೆ ವಿಚಾರ, ಬಟ್ ಆದರೆ ಅಮಿತ್ ಶಾ ಮತ್ತು ಮೋದಿ ಅವರು ಹೇಳ್ಬೇಕಾದ್ರೆ ನೋ, ಕೈಂಡ್ಲಿ ಐ ರಿಕ್ವೆಸ್ಟ್ ಯು ಬಾಂಗ್ಲಾದೇಶಿ ಮತ್ತು ನುಸುಳುಕೋರರನ್ನ ಪತ್ತೆ ಹಚ್ಚೋದು ಅಂತ ಹೇಳ್ತಿದ್ದಾರೆ. ಆ ಸಂಖ್ಯೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಇಲ್ಲ ಸರ್. Okay, so form 6 again, there are other documents apart from the documents that are mentioned. What are these other documents for proof of residence and proof of birth? ರಿಗಾರ್ಡಿಂಗ್ ವೆರಿಫಿಕೇಶನ್ ಇಸ್ ಕನ್ಸರ್ನ್, ಎನ್ಯುಮರೇಷನ್ ಫಾರ್ಮ್ ಬ್ಯಾಕ್ ಸೈಡ್ ಏನು ಮೆನ್ಷನ್ ಮಾಡಿದ್ವಿ ಅದು ಬೇಕಾಗ್ತದೆ. ಇನ್ ಫಾರ್ಮ್ 6 ಡಾಕ್ಯುಮೆಂಟ್ಸ್ ಆಲ್ರೆಡಿ ಮೆನ್ಷನ್. Other documents, if you don't have any of the above documents, you can give any whatever document you have. What are these documents? ನಾರ್ಮಲಿ ಫಾರ್ಮ್ 6 ಕೊಡಲಿಕ್ಕೆ ಫಸ್ಟ್ ದೇ ಶುಡ್ ಬಿ ದ ಆರ್ಡಿನರಿ ರೆಸಿಡೆಂಟ್ ಆಫ್ ದ ಪರ್ಟಿಕ್ಯುಲರ್ ಏರಿಯಾ. ಅದು ಮೋಸ್ಟ್ಲಿ BLO ವೆರಿಫಿಕೇಶನ್ ಚೆಕ್ ಮಾಡಿ ಕೊಡ್ತಾರೆ. ಕೊಟ್ಟರೆ ವಾಟ್ ಎವರ್ ಡಾಕ್ಯುಮೆಂಟ್ ಇಸ್ ದೇರ್, ಇಟ್ಸ್ ಎನಫ್. ಐ ಕಾಂಟ್ ಕಮೆಂಟ್ ಆನ್ ಎನಿ ಇಂಡಿವಿಜುವಲ್ ಡಾಕ್ಯುಮೆಂಟ್. Sir, among the states where SIR is conducted, Karnataka has the highest number in terms of percentage, in terms of where state use. What explains this? Like, what explains? Is it because Difficult for me to give any opinion on the numbers, but still difficult for me to give any opinion on the numbers, because these numbers are verified once, twice, thrice by the concerned people and it's been checked. ಒಂದೇ ಒಂದು ನಾವು ಏನು ಹೇಳಿ ಕೇಳಿದ್ರೆ, ಆ ಮತದಾರರು ಆ ಅಡ್ರೆಸ್ಸಲ್ಲಿ ವಾಸ ಇಲ್ಲ ಅಷ್ಟೇ ಹೇಳಕ್ಕಾಗುತ್ತೆ. ಏನು ಕಾರಣಕ್ಕೆ ವಾಸ ಇಲ್ಲ ಅಂತ ಹೇಳೋದು ನನಗೆ ಕಷ್ಟ ಆಗ್ತದೆ. ಐ ಮೆ ನಾಟ್ ಹ್ಯಾವ್ ಎನಿ ಆಫ್ ದೀಸ್ ಒಪಿನಿಯನ್ಸ್. ಸರ್, ಈಗ ASD ಲಿಸ್ಟ್ ಇದೆಯಲ್ಲ, ಅದು ಪಬ್ಲಿಕಲ್ಲಿ ಹಾಂ, ವೆಬ್ಸೈಟಲ್ಲೂ ಹಾಕಿದ್ದೀವಿ. ಪೊಲಿಟಿಕಲ್ ಪಾರ್ಟೀಸ್ಗೆ ಪ್ರಿಂಟ್ ಮಾಡಿ ಅವರ ಆಫೀಸರ್ಸ್ಗೆ ಕಳಿಸ್ಕೊಟ್ಟಿದ್ದೀವಿ. ಪ್ರತಿ BLO ತನ್ನ ಪೋಲಿಂಗ್ ಸ್ಟೇಷನಲ್ಲಿ ಅಥವಾ ತನ್ನ ಕಚೇರಿಯಲ್ಲಿ ಡಿಸ್ಪ್ಲೇ ಮಾಡೋಕ್ಕೂ ಹಾಕಿದ್ದೀವಿ. BLA ಬೂತ್ ಏಜೆಂಟ್ ಏನಿದ್ದಾರೆ ಅವರಿಗೆ ಬೂತ್ ಲೆವೆಲಲ್ಲಿ ಲಿಸ್ಟ್ ಕೊಟ್ಟಿದ್ದೀವಿ. ಅಟ್ ಆಲ್ ಲೆವೆಲ್ಸ್ ಇಟ್ಸ್ ಅವೈಲೇಬಲ್. ಐ ರಿಕ್ವೆಸ್ಟ್ ಎವ್ರಿಬಡಿ ಕನ್ಸರ್ನ್, ಸಿವಿಲ್ ಸೊಸೈಟಿ ಗ್ರೂಪ್ಸ್, ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ದ ಕನ್ಸರ್ನ್ಡ್ ವೋಟರ್ಸ್ ಎವ್ರಿ ಟು ವೆರಿಫೈ. ನೋ ಪ್ರಾಬ್ಲಮ್. Illegal? No, I don't know any of it. I have not come across any of this information.
Which one? It came last week. I will check it. I would not have. I will check with you. I will check it. Okay. Yes. Regarding the